ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಮುಂಗಾರು ಕೃಷಿ ಆರಂಭವಾಗಿದೆ. ಸಚಿವ ಸಂಪುಟದಲ್ಲಿ ಪ್ರಥಮ ಸಚಿವ ಸಂಪುಟದಲ್ಲೇ ಕೃಷಿ ಮಂತ್ರಿಗಳನ್ನು, ತೋಟಗಾರಿಕೆ ಮಂತ್ರಿಗಳನ್ನು ನೀವು ಆಯ್ಕೆ ಮಾಡುವ ಮುಖಾಂತರ, ಸಚಿವ ಸ್ಥಾನ ನೀಡುವ ಮುಖಾಂತರ ರಾಜ್ಯದ ರೈತರ ಒಂದು ಹಿತ ಕಾಯಬೇಕಾಗಿತ್ತು. ಆದರೆ ನಿಮಗೆ ಯಾವುದಾದ್ರು ಬೇಕೋ ಅದು ಮಾತ್ರ ಸಚಿವ ಸಂಪುಟದಲ್ಲಿ ಆಯ್ಕೆ ಮಾಡಿಕೊಂಡು ರೈತರಿಗೆ ಅವಶ್ಯಕತೆ ಇರುವಂತಹ ಕೃಷಿ ಮತ್ತು ತೋಟಗಾರಿಕೆ ಸಚಿವರನ್ನು ಮಾತ್ರ ಯಾಕೆ ಆಯ್ಕೆ ಮಾಡಿಲ್ಲ? ಕೃಷಿ ಕ್ಷೇತ್ರ ಅಂದರೆ ಅಷ್ಟು ನಿರಕ್ಷಣ ಇಲ್ಲ, ರೈತರಂದರೆ ಅಷ್ಟು ಬೇಜವಾಬ್ದಾರಿನ ನಿಮ್ಮ ಸರ್ಕಾರಕ್ಕೆ? ಅಲ್ಲ ಸ್ವಾಮಿ, ನೀವೇನು ಉಚಿತ ಭಾಗ್ಯಗಳನ್ನ ಕೊಟ್ಬಿಟ್ಟಿದ್ದೀನಿ, ನನಗೆಲ್ಲ ಓಟ್ ಹಾಕ್ತಾರೆ ಅಂತೇಳಿ ಕನಸು ಕಾಣ್ತಾ ಇದ್ದೀರಾ. ಆ ಕನಸಾಗಿ ಉಳಿದೋಗ್ತದೆ ಮುಂದಿನ ಚುನಾವಣೆಗಳಲ್ಲಿ. ನಮ್ಮ ರೈತ ಸಂಘದಿಂದ ನಿಮಗೆ ಎಚ್ಚರಿಕೆಯ ಜೊತೆಗೆ ರೈತರ ಪರವಾಗಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಒಂದು ಕಡೆ ರೈತರ ಜೀವನದ ಜೊತೆ ಬಿಡದಿಯಲ್ಲಿ ಆಟ ಆಡ್ತಾ ಇದ್ದೀರಾ, ಮತ್ತೊಂದರೆ ಮುಂಗಾರು ಕೃಷಿ ಪ್ರಾರಂಭವಾಗೈತೆ. DAP ಮತ್ತು ಯೂರಿಯಾಗೆ ಇಲ್ಲ ಸಲ್ಲದ ಅಭಾವ ಸೃಷ್ಟಿಯಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಈ ಕೂಡಲೇ ನಿಮಗೆ ರೈತರ ಮೇಲೆ ಕಾಳಜಿ ಇದ್ದರೆ ಕೂಡಲೇ ಕೃಷಿ ಸಚಿವರು ಮತ್ತು ತೋಟಗಾರಿಕೆ ಸಚಿವರನ್ನು ನೇಮಕ ಮಾಡುವ ಮುಖಾಂತರ ಮುಂಗಾರು ಕೃಷಿ ಚಟುವಟಿಕೆಗೆ DAP ಮತ್ತು ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವ ರಸಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳು ಯಾವುದೇ ರೀತಿಯ ಅಭಾವ ಸೃಷ್ಟಿಯಾಗದಂತೆ ಕ್ರಮ ವಹಿಸುವ ಮುಖಾಂತರ ರೈತರನ್ನು ರಕ್ಷಣೆ ಮಾಡಬೇಕು. ಇಲ್ಲವಾದರೆ ನೀವೇನಾದರೂ ಕೃಷಿ ಮಂತ್ರಿಯನ್ನು ನೇಮಕ ಮಾಡದೇ ಇದ್ದರೆ, ಏನಾದರೂ ಮುಂಗಾರು ಬಿತ್ತನೆ ಸಮಯದಲ್ಲಿ ರೈತರ ಮೇಲೆ ಲಾಠಿ ಚಾರ್ಜೋ ಇಲ್ಲ ಗೋಲಿಬಾರೋ ಯಾವುದಾದ್ರು ಅಹಿತಕರ ಘಟನೆ ನಡೆದಿದ್ದೇ ಆದರೆ ಗುಂಡೂರಾವ್ ಸರ್ಕಾರಕ್ಕೆ ಬಂದ ಗತಿಯೇ ನಿಮ್ಮ ಸರ್ಕಾರಕ್ಕೆ ಬರ್ತದೆ. ಆ ಒಂದು ಇದು ಬರೋದು ಬೇಡ, ನಿಮ್ಮ ಸರ್ಕಾರಕ್ಕೆ ಗತಿ ಬೇಡ ಅಂತೇಳಿ ಈ ಕೂಡಲೇ ಸಚಿವ ಸಂಪುಟದಲ್ಲಿ, 2ನೇ ಸಚಿವ ಸಂಪುಟದಲ್ಲಿ ಕೂಡಲೇ ತೋಟಗಾರಿಕೆ ಮತ್ತು ಕೃಷಿ ಸಚಿವರ ನೇಮಕ ಮಾಡಿ ಮುಂಗಾರು ಕೃಷಿ ಚಟುವಟಿಕೆ ಅವಶ್ಯಕತೆ ಇರುವಂತಹ ಬಿತ್ತನೆ ಬೀಜ ರಸಗೊಬ್ಬರಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಿ ರೈತರನ್ನು ಹಿತ ಕಾಯಬೇಕಂತಲೇ ಮನವಿಯನ್ನು ಮಾಡ್ತಾಯಿದ್ದೆ.